ನಮ್ಮ ಮಿಸ್ಸಸ್ ಸೂಸೈಡ್ ಮಾಡ್ಕೊ ತೀರೋಗ್ಬಿಟ್ರು. ಅವಾಗ ನನಗೂ ಬದುಕೋಕ್ಕೆ ಇಷ್ಟ ಇರಲಿಲ್ಲ. ನಾನು ಏನಾರು ಮಾಡ್ಕೊಬಿಡ್ಬೇಕು ಅನ್ನೋ ಜ್ಞಾನ ಇತ್ತು. ನನ್ನ ಪಾಪ ಮೇಲೂ ಜ್ಞಾನ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ನಾನು ಪಾಪ ಪಡ್ಕೋಬೇಕು ಅಂತಂದ್ಬಿಟ್ಟು ನನಗೊಂದು ಸ್ವಲ್ಪ ಬದುಕೋಕ್ಕೆ ಇಷ್ಟ ಆಯಿತು. ಕೊಡ್ತಾರೆ ಅಂತ ಹೇಳೋರೆ. ಅವರು ಒಂಥರ ಹೆಂಗೆಂಗೋ ನೋಡ್ತಾರೆ ಅಂತಂದ್ರೆ ನನಗೆ ನನ್ನ ಪಾಪ ನೋಡ್ಕೋಬೇಕು ಅನ್ನೋ ಚೆನ್ನಾಗಿರ್ಬೇಕು ಅಂತ ಮನಸ್ಸು ಇಲ್ಲಿ ಬಂದಮೇಲೆ ಬಸಪ್ಪನ ಕೈಲಿ ಒಂದು ಸ್ವಲ್ಪ ದಾಟ ಹಾಕ್ಸ್ಕೊಂಡು ಎಲ್ಲ ಮಾಡಿದ್ಮೇಲೆ ಒಳ್ಳೇದಾಗೈತೆ. ಇಲ್ಲಿ ಬಂದಮೇಲೆ ನನಗೆ ಮಿಸ್ಸಸ್ ತೀರೋದ್ಮೇಲೆ ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಮಾಡ್ಕೊಬಿಟ್ಟಿದೆ. ಅವರು ಅದೇ ಇವತ್ತಿನಲ್ಲಿದ್ದು ಬರೀ ಅದೇ ಜ್ಞಾನ ಒಂಥರ ಅವರೇ ಏನೋ ಒಂಥರ ಹೆಂಗೋ ಆಯ್ತಾಯಿತು. ನನಗೆ ಮನಸ್ಸು ಬದುಕೋಕ್ಕೆ ಇಷ್ಟ ಇರಲಿಲ್ಲ. ಇಲ್ಲಿ ಬಂದು ಬಸಪ್ಪನ ಹತ್ರ ಬಂದ ಮೇಲೆ ನನಗೊಂದು ಸ್ವಲ್ಪ ಬದುಕಬೇಕು ಅಂತ ಇಷ್ಟ ಆಯಿತು. ಇಲ್ಲಾಂದ್ರೆ ನಮ್ಮ ಇಲ್ಲಿ ಬರಲಿಲ್ಲ ಅಂದಿರೋ ನನ್ನ ಕೈಲಿ ಬದುಕೋಕ್ಕೆ ಆಯ್ತಾ ಇರಲಿಲ್ಲ. ನನ್ನ ಮಗುಗೆ 1.5 ವರ್ಷ ಆಗಿತ್ತು. ಆವಾಗಿಂದನೂ ನಡೀತಾ ಇರಲಿಲ್ಲ ಅವನು ಕರೆಕ್ಟಾಗಿ. ಆದರೆ ಇಲ್ಲಿ ಬಂದು ಸ್ವಾಮಿಗಳು ಹೇಳಿದ್ರು, ಅಮಾವಾಸ್ಯೆ ದಿನ ಬನ್ನಿ, ಏನು ನೀರು ಹಾಕ್ಸಿ ಅಂತ ಹೇಳಿದರು. ಆ ತೀರ್ಥ ಸ್ಥಾನ ಬಂದು ನಾವು ಗುರುವಾರ ಮಾಡಿಸಿದ್ವಿ ಅಮಾವಾಸ್ಯೆ ದಿನ. ಆವಾಗಿಂದ 2 ದಿನದಲ್ಲೇ ಅವನಿಗೆ ಪರಿಣಾಮ ಬೀರಿದೆ. ಎದ್ದು ಸ್ವಲ್ಪ ನಮ್ಮನ್ನು ಬಿಟ್ಟು ಕೈ ಬಿಟ್ಟು ಓಡಾಡ್ತಿದ್ದಾನೆ. ಅದು ನಮ್ಗೆ ಖುಷಿ ಆಯಿತು ಇಲ್ಲಿ ಬಂದು. ಅಂಜನಾ ಶಾಸ್ತ್ರದ ಬಗ್ಗೆ ನಮಗೆ ಏನಿತ್ತು ಕರೆಕ್ಟಾಗಿ ಅದನ್ನೇ ಹೇಳಿದರು ಸರ್. ಇವಾಗ ನಾನು ಎಷ್ಟು ಹಾಸ್ಪಿಟ್ಲಿಗೆಲ್ಲ ಸುತ್ತಿದ್ವಿ, ಏನೂ ಸಮಸ್ಯೆ, ಆರೋಗ್ಯ ಸಮಸ್ಯೆ ಏನೂ ಇಲ್ಲ ಅಂತ ಹೇಳಿದ್ರು. ಬ್ಲಡ್ ರಿಪೋರ್ಟಲ್ಲೂ ಏನೂ ಇಲ್ಲ ಅಂತ ಅದನ್ನು ಇವರು ಕರೆಕ್ಟಾಗಿ ಹೇಳಿದ್ರು. ಆದರೆ ನನ್ನ ಮಗು 1.5 ವರ್ಷದಿಂದನೂ ಕೂಡ ನಡೆದಿರಲಿಲ್ಲ. ಇಲ್ಲಿಗೆ ಬಂದು 2 ದಿನದಿಂದ ನಡೀತಿದ್ದಾನೆ ತೀರ್ಥ ಹಾಕ್ಸ್ದೊಳಿಂದ. ಸರ್ ತುಂಬ ಪವಾಡಗಳಿದೆ ಸರ್ ಇಲ್ಲಿ. ಇದು ನೋಡಿದ್ರೆ ನಮಗೇ ಖುಷಿ ಆಯಿತು ನಮ್ಮ ಮಗುವಿಂದ. ಬನ್ನಿ, ಇಲ್ಲಿ ಏನೇ ಇದ್ರೂ ಅವರು ನೋಡಿ ಕರೆಕ್ಟಾಗಿ ಹೇಳ್ತಾರೆ. ನಿಮ್ಮ ಏನು ಸಮಸ್ಯೆಗಳೇನಿದ್ದಾವೆ ಅದನ್ನು ಇವರು ಬಗೆಹರಿಸ್ತಾರೆ ಅನ್ನೋ ಕಾರಣ. ಸರ್ ತುಂಬ ನಮಗೆ ಹಿಂದೆ ನಮ್ಮ ತಂದೆ ತೀರೋದಾಗಲಿಂದ ತುಂಬ ತೊಂದರೆಲಿದ್ವಿ. ಆಗ ನಮ್ಮ ಮನೆ ಪಕ್ಕದವ್ರೊಬ್ಬರು ಇದು ದೇವಸ್ಥಾನ ಪರಿಚಯ ಮಾಡಿಕೊಟ್ರು. ಅವಾಗೆಲ್ಲ ಈ ದೇವಸ್ಥಾನ ಏನಿರಲಿಲ್ಲ, ಚಿಕ್ಕದಾಗಿತ್ತು ಅವಾಗ. ಆಗಿನಿಂದನೂ 10 ವರ್ಷದಿಂದನೂ ಈ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀವಿ. ನಮ್ಮ ಕಷ್ಟಗಳು ತುಂಬ ಇದು, ತುಂಬ ಅಂದರೆ ತುಂಬ ಸಾಲದ ಬಾಧೆ ಆಗ್ಬೋದು, ಆರೋಗ್ಯ ವ್ಯತ್ಯಾಸ ಆಗಿರೋಂಥದ್ದಾಗ್ಬೋದು, ನಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ದಿರೋಂಥಾಗ್ಬೋದು. ಆಮೇಲಿಂದ ತುಂಬ ಅಂದರೆ ತುಂಬ ಸಮಸ್ಯೆಲಿದ್ವಿ. ಈ ದೇವಸ್ಥಾನಕ್ಕೆ ಬಂದಾಗಲಿಂದ ಎಲ್ಲ ಕ್ಲಿಯರ್ ಆಯಿತು. ಮದುವೆ ಆದಾಗಲಿಂದ 1-2 ಸರಿ ಅಬಾರ್ಷನ್ ಆಗಿತ್ತು. ಅದಾದಮೇಲೆ ಪ್ರಾಬ್ಲಮ್ ಆಗಿದೆ ಅಂತೇಳಿ ಇನ್ನು ಮಕ್ಕಳಾಗಲ್ಲ ಅಂತೆಲ್ಲ ಹೇಳಿದರು. ಫೈನಲಾಗಿ ಆಗೋದೇ ಇಲ್ಲ, ಮಗುನ ದತ್ತಕ್ಕೆ ತೊಗೊಬಿಡಿ ಬೇರೆ ಕಡೆ ಅಂತ ಹೇಳಿದರು. ಆದರೆ ಈ ದೇವಸ್ಥಾನಕ್ಕೆ ಬಂದು ನಾನು ನನ್ನ ಹೆಂಡ್ತಿ ಒಂದು ಆಶೀರ್ವಾದ ಪಡೆದು ತಾಯಿ ಹತ್ರ ಒಂದು ಕೋರಿಕೆ ಮಾಡ್ಕೊಂಡು ಹೋದ್ವಿ. ಇನ್ನು 6 ತಿಂಗಳಲ್ಲಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದರು. ಇವಾಗ 6 ತಿಂಗಳ ಕನ್ಸೀವ್ ಆಗಿ ಮಗು ಆಗಿದೆ, ಗಂಡಪಾಪ ಆಗಿದೆ. ತಾಯಿ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಸರ್, ಏನು ತೊಂದರೆ ಇಲ್ಲ. ಆದರೆ ಅಂಜನಾ ಶಾಸ್ತ್ರ 100ಕ್ಕೆ 100 ಭಾಗ ಸತ್ಯ ಹೇಳ್ತಾರೆ ಸರ್. ಸತ್ಯ ಹೇಳ್ತಾರೆ, ಏನು ತೊಂದರೆ ಆಗಿದೆ ಅನ್ನೋದು ಹೇಳ್ತಾರೆ, ಅದಕ್ಕೆ ಪರಿಹಾರನೂ ಮಾಡಿಕೊಡ್ತಾರೆ ಸರ್. ರಾಜೇಶ್ ಗುರೂಜಿಯವರು ಹಿಂದಿನಿಂದನೂ ಪರಿಹಾರ ಮಾಡೋದ್ರಲ್ಲಿ ನಾವು ನಂಬಿ ಬಂದಿದ್ದೀವಿ. ಇವತ್ತವರೆಗೂ ಅವ್ರಿಂದ ನಮಗೇನೂ ತೊಂದರೆ ಆಗಿಲ್ಲ, ಅದು ತುಂಬ ಚೆನ್ನಾಗಿ ಪರಿಹಾರ ಆಗಿದೆ ಸರ್. ಓಂ ವಿಜಯ ಕಾಳಿ ನಮಃ. ಅಂಜನಾ ಶಾಸ್ತ್ರ ವಿಶೇಷತೆ ಏನಂದರೆ, ಪ್ರತಿ ಭಾನುವಾರ ವೀಳ್ಯದೆಲೆ ಮೇಲೆ ಅಂಜನ ಹಾಕಿ ನೋಡೋದ್ರಿಂದ ಏನು ಸಮಸ್ಯೆಗೋಸ್ಕರ ಬಂದಿದ್ರಿ, ಯಾವ ಸಮಸ್ಯೆ ಎಷ್ಟು ದಿನದಲ್ಲಿ ಪರಿಹಾರ ಆಗ್ತದೆ ಅಂತೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ. ಪೀಠದಲ್ಲೇ ಕೂತಿ ನೋಡಿ ಹೇಳೋದ್ರಿಂದ ಇಂಥ ಕೆಲಸ ಇಂಥ ದಿನದಲ್ಲೇ ಆಗ್ತದೆ ಅನ್ನೋದೊಂದು ವಿಶೇಷ ಮಹತ್ವವಾದ ಶಕ್ತಿ ವಿಜಯಕಾಳಿ ಅಮ್ಮನವರಲ್ಲಿದೆ. ನಂಬಿ ಬರುವಂಥ ಭಕ್ತರಿಗೆ, ಲಕ್ಷಾಂತರ ಭಕ್ತರಿಗೆ ಒಳ್ಳೆತನ ಕಂಡಿರುವಂಥ ಸಾಕಷ್ಟು ಭಕ್ತಾದಿಗಳು ಈ ವಿಡಿಯೋದ ಮುಖಾಂತರ ಹೇಳಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿವೆ. ಇದು ವಿಜಯಕಾಳಿ ಮಠ ಈ ಪ್ರಸಿದ್ಧ ಯಾವ ರೀತಿ ಅಂದರೆ, ಭಕ್ತಾದಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದಾರೆ. ನಂಬಿ ಬರುವಂಥವ್ರಿಗೆ ವಿಜಯಕಾಳಿ ನಂಬಿ ಬಂದು ಈ ಕ್ಷೇತ್ರಕ್ಕೆ ಬಂದು ಕೈ ಮುಗಿದೋದ್ರೂ ಸಾಕು, ಖಂಡಿತ ಕೆಲಸ ಆಗಿದೆ ಅನ್ನುವಂಥದ್ದು ಹಲವಾರು ಭಕ್ತಾದಿಗಳು ಬಂದು ಹೇಳುವಂಥದ್ದನ್ನು ಸಾಕಷ್ಟು ನಿದರ್ಶನಗಳ ನೇರವಾಗಿ ನೋಡಿ ಹೇಳುವಂಥದ್ದು ಸಾಕಷ್ಟು ಜನಕ್ಕೆ ಹೇಳಿರುವಂಥದ್ದು ಸತ್ಯ. ಎಲ್ಲ ಕ್ಷೇತ್ರದಲ್ಲಿ ಅಂಜನಾ ಶಾಸ್ತ್ರದಲ್ಲೇ ಒಂದೊಂದು ರೀತಿ ವಿಶೇಷವಾಗಿರುತ್ತೆ. ನಮ್ಮಲ್ಲಿ ವಿಜಯಕಾಳಿ ಅಮ್ಮನವರಿರೋದ್ರಿಂದ ಮಹತ್ವವಾದ ಶಕ್ತಿ ವಿಜಯಕಾಳಿ ಅಂದರೆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಅನ್ನುವಂಥದ್ದು 3 ಅವತಾರಗಳಲ್ಲಿ ಇರುವಂಥದ್ದು ಕಾಳಿ. ಯಾವುದೇ ಕಾರಣಕ್ಕೂ ನಂಬಿ ಬರುವಂಥ ಭಕ್ತಾದಿಗಳನ್ನ ಕೈ ಬಿಡಲ್ಲ. ಇಲ್ಲಿ ಬಂದು ಕೈ ಮುಗಿದು ಬೇಡಿದ ವರಗಳನ್ನು ಕೊಡುವಂಥ ಆ ತಾಯಿ, ಆ ಶಕ್ತಿ ರೂಪಿಣಿ, ನೀವೇನು ಕೇಳಿದ್ರು ಇಷ್ಟಾರ್ಥಗಳನ್ನ ಸಿದ್ಧಿಸುವಂಥದ್ದು ಒಂದು ವಾಡಿಕೆ ಇದೆ. ನಂಬಿ ಬರುವಂಥ ಭಕ್ತಾದಿಗಳು ಅಂದರೆ ಒಂದೇ ರೀತಿ ಸಮಸ್ಯೆಗಳನ್ನ ಹೊತ್ತು ಬರಲ್ಲ. ಮಕ್ಕಳಿಲ್ಲ ಅನ್ನೋದು ಬರ್ತಾರೆ, ಮನೆ ಕಟ್ಟೋಕ್ಕಾಗ್ತಿಲ್ಲ ಅಂತೇಳಿ ಬರ್ತಾರೆ, ಮತ್ತು ನಮಗೆ ಮನೆಯಲ್ಲಿ ಮಕ್ಕಳುಗಳು ಹೇಳೋದು ಮಾತು ಕೇಳ್ತಿಲ್ಲ, ಹಲವಾರು ರೀತಿ ಸಮಸ್ಯೆಗಳು, ಒಂದೇ ರೀತಿ ಸಮಸ್ಯೆಗಳನ್ನ ಹೊತ್ತು ಬರಲ್ಲ. ಭಕ್ತಾದಿಗಳು ಹಲವಾರು ರೀತಿ ಸಮಸ್ಯೆಗಳನ್ನ ಹೊತ್ತು ಬರುವಂಥವ್ರಿಗೆ ವಿಶೇಷವಾಗಿ ಅನುಕೂಲ ಆಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿವೆ. ಈ ಕ್ಷೇತ್ರದ ವಿಳಾಸ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ ಬೆಟ್ಟಳ್ಳಿ ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ. ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ ಬೆಟ್ಟಳ್ಳಿ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಇರುತ್ತೆ. ಬೆಳಗ್ಗೆ 6ರಿಂದ 1. ಅಮಾವಾಸ್ಯೆ ಮೇಲೆ ವಿಶೇಷವಾಗಿರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಇರುತ್ತೆ.